ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಸ್ವಾಮಿ ಬೇರೆ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಗಳು ಹೋಗಿತ್ತವ್ರೆ. ಬೇರೆ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಗಳು ನಮ್ಮ ಗ್ಯಾರಂಟಿ ಸ್ಕೀಮ್ನ ಹೋಗಿರ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಮಾದರಿ ಮೊದಲು ಗುಜರಾತ್ ಮಾಡ್ಲನ್ನವರು, ಈಗ ವಿಶ್ವಸಂಸ್ಥೆ ಅಧ್ಯಕ್ಷರು ಹೊಡುವಂತ ಕೆಲಸ ಆಗಿದೆ ನಮ್ಮ ಸ್ಟೇಟ್ನ. ಅಂತರಲ್ಲಿ ಇವತ್ತು ಇದೇ ಬಿಜೆಪಿನವರು ಡೆಲ್ಲಿ ಚುನಾವಣೆ ಆಗ್ಬೋದು ಅಥವಾ ಹಲವಾರು ಚುನಾವಣೆಗಳಲ್ಲಿ ಇದರಲ್ಲಿ ಮಹಾರಾಷ್ಟ್ರಲ್ಲಿ ಆಗ್ಬೋದು, ಯಾವ ಮಾಡ್ಲಿಕ್ಕೆ ಕಾಪಿ ಮಾಡ್ತಾವ್ರೆ? ಗುಜರಾತ್ ಮಾಡ್ಲಿಕ್ಕೆ ಕಾಪಿ ಮಾಡ್ತಾವ್ರಾ? ಕಾಪಿ ಮಾಡ್ತಾರೆ. ಯಾವ ಮಾಡ್ಲನ್ನ ಕಾಪಿ ಮಾಡ್ತಾರೆ? ಕರ್ನಾಟಕ ಮಾಡ್ಲು, ಅದು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ಮಾಡ್ಲ ಕಾಪಿ ಮಾಡ್ತಾರೆ ಇವತ್ತು ಬಿಜೆಪಿನವರು. ಈವನ್ ಪ್ರೈಮ್ ಮಿನಿಸ್ಟರ್ ಸಮೇತ ಸೇರ್ಕೊಂಡು. ಇತಿಹಾಸ ಅಲ್ವಾ ಇದು? ಸುರೇಶ್ ಗೌಡ ಉತ್ತರ ಕೊಡೋಕ್ಕಿದೆ. ಜೊತೆಯಲ್ಲಿ ಅಲ್ಲ ಸ್ವಾಮಿ, 150 ಕೋಟಿ ರೂಪಾಯಿನಲ್ಲಿ 150 ಇಂದ 200 ಕೋಟಿ ರೂಪಾಯಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇರೋದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಿಲ್ವ? ಸುರೇಶ್ ಗೌಡ ಯಾರಪ್ಪ ಮಾಡಿದ್ದು? ನೀನ್ ಮಾಡಿದ್ದ? ಯಾರು ಮಾಡಿದ್ದು? ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ಇರಬೇಕು, ಬೆಂಗಳೂರಿಗೆ ಹೋಗಬಾರ್ದು, ತುಮಕೂರಿಗೂ ಬರಬೇಕು, ಅಂತಾರಾಷ್ಟ್ರೀಯ ಆಟಗಾರರು ಈ ಭಾಗದಲ್ಲೂ ಕೂಡ ರೈತರ ಮಕ್ಕಳು ಒಳ್ಳೆ ಆಟಗಾರರಾಗಬೇಕು, ಸ್ಪೋರ್ಟ್ಸ್ ಅಲ್ಲಿ ಮುಂದಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಕನಸಿಟ್ಕೊಂಡು ಸನ್ಮಾನ್ಯ ಪರಮೇಶ್ವರ್ ಅವರು 150 ಇಂದ 200 ಕೋಟಿ ರೂಪಾಯಿನಲ್ಲಿ ಇವತ್ತು ಸ್ಟೇಡಿಯಂ ಈಗಾಗಲೇ ಶಂಕುಸ್ಥಾಪನೆ ಕಾಮಗಾರಿ ಶುರು ಆಗ್ತಾ ಇತ್ತು. ಯಾಕಪ್ಪ ಸೇರಿಸ್ಕೊಳಕ್ ಆಗ್ತಾ ಇಲ್ವ ಅದನ್ನ? ಅದೇನೋ ಹೇಳ್ತಿದ್ದಲ್ಲಪ್ಪ, ಐತಿಹಾಸಿಕ ದಸರಾ ಕಾರ್ಯಕ್ರಮ ನಾವು ನೀವೆಲ್ಲ ಕಂಡ್ವಿ. ಬಹಳ ದೊಡ್ಡ ಮಟ್ಟಕ್ಕೆ ಮೈಸೂರಿಗೆ ಹೋಗ್ಬೇಕಾಯ್ತು, ಇಲ್ಲ ತುಮಕೂರು ನಾವು ಮಾಡಿ ತೋರಿಸ್ಬೋದು ಅಂತ ಮಾಡುವಂಥ ಕೆಲಸ ಮಾಡಿದ್ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಮಾತಾಡ್ತಾರೆ ಪರಮೇಶ್ವರ್ ಅವ್ರಿಗೆ ಏನು ಮಾಡಿಲ್ಲ. ಏನಪ್ಪ ಮಾಡಬೇಕು ನಿನಗೆ? ಅವ್ರಿಗೇನಾಗೈತೆ, ಸುರೇಶ್ ಗೌಡ ಎಲ್ಲ ಬರ್ತಾ ಐತೆ, ಕಮಿಷನ್ ಬರ್ತಾ ಇಲ್ಲ. ಈ 150-200 ಕೋಟಿ ರೂಪಾಯಿ ಕಾಮಗಾರಿ ಇದೆಯಲ್ಲ, ಈ ಕಾಮಗಾರಿಲಿ ಅವನಿಗೆ ಕಮಿಷನ್ ಸಿಕ್ಕಿದ್ರೆ ಇವೆಲ್ಲ ಚರ್ಚೆನೇ ಇಲ್ಲ. ಇಲ್ಲೇನು ಮಾಡಿಬಿಟ್ಟು ಅವ್ರಿಗೆ ಒಂದು ಸಣ್ಣ ಜಲ ಕೊಡ್ತೀರಲ್ಲ ನಮಗೆ. ನಮ್ಮಲ್ಲಿ ಒಂದಷ್ಟು ಲಕ್ಷ್ಮೀ ದೇವಸ್ಥಾನ ಅವೆ ನಮ್ಮ ತಾಲೂಕಲ್ಲಿ. ಮಲ್ಸಂದ್ರ ಲಕ್ಷ್ಮೀ ದೇವಸ್ಥಾನ ನೆನ್ನೆ ಓಪನ್ ಆಯಿತು. ಮೊನ್ನೆ ಸುಮಾರು 10 ಇಂದ 12 ಕೋಟಿ ರೂಪಾಯಿ ಬಹಳ ಅದ್ಭುತವಾದ ದೇವಸ್ಥಾನ ಕಟ್ತಾವ್ರೆ. ಈ ಪುಣ್ಯಾತ್ಮ ಸನ್ಮಾನ್ಯ ಶಾಸಕ ಸುರೇಶ್ ಗೌಡ ಚುನಾವಣೆಗಿಂತ ಮುಂಚಿತವಾಗಿ ಹೋಗಿ ಕಮಿಟಿ ಮುಂದೆ ಒಂದು ಮಾತು ಕೊಡ್ತಾರೆ, ನಾನು ಈ ಲಕ್ಷ್ಮೀ ದೇವಸ್ಥಾನಕ್ಕೆ ವೈಯಕ್ತಿಕ 1 ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ. ಆ ಲಕ್ಷ್ಮೀ ಕತೆ ಮುಗಿಸದ 1 ಕೋಟಿ ಅಲ್ಲಿಂದ ಬರ್ತಾರೆ ಸಂಕಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ. ಅಲ್ಲಿ 1 kg ಚಿನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಾನೆ MLA ಚುನಾವಣೆಗಿಂತ ಮುಂಚಿತವಾಗಿ. 2023 ಎಲೆಕ್ಷನ್ಗಿಂತ ಮುಂಚಿತವಾಗಿ ಏನು 1 kg ಚಿನ್ನ ಕೊಡ್ತೀವಿ ಅಂತ. 2 ವರ್ಷ ಆಯಿತು. ಪಾಪ ನಮ್ಮ ಸಂಕಾಪುರ ಲಕ್ಷ್ಮಿ ಚಿನ್ನವೂ ಇಲ್ಲ, ಬೆಳಿನೂ ಇಲ್ಲ. ಆ ಕಡೆ ನಮ್ಮ ಮಲ್ಸಂದ್ರ ಲಕ್ಷ್ಮಿಗೆ ದುಡ್ಡು ಇಲ್ಲ, ಕತೆ ಇಲ್ಲ. ಮೊನ್ನೆ ಹೋಗೋರೆ. ಇಲ್ಲೇನಾಗೈತೆ, ಇಲ್ಲಿ ಕಮಿಷನ್ ಲಕ್ಷ್ಮಿ ಬರ್ತಾ ಇಲ್ಲ. ಅಲ್ಲಪ್ಪ, ಲಕ್ಷ್ಮಿಗೆ ಆಶ್ವಾಸನೆ ಕೊಟ್ಟಿರೋ ಆ ಲಕ್ಷ್ಮಿನೇ ದುಡ್ಡು ಕೊಟ್ಟಿಲ್ಲ. ಇನ್ನು ಆ ಲಕ್ಷ್ಮಿ ನಿನಗೆಲ್ಲಪ್ಪ ಕಮಿಷನ್ ಕೊಡಿಸ್ತಾರೆ? ಸುಮ್ಮನೆ ಇವೆಲ್ಲ ಬಿಡಪ್ಪ, ಸುಮ್ಮನೆ ಇವೆಲ್ಲ ಡ್ರಾಮಾ ಮಾಡೋದು ಬೇಡ. ಹೋರಾಟ ಮಾಡಕ್ಕೆ ಬಂದರೆ ನಿನ್ನಷ್ಟು ಹತ್ತಷ್ಟು ಹೋರಾಟ ನಾನು ಕೂಡ ಮಾಡ್ಕೊತೀನಿ, ನಿನ್ನಷ್ಟು ಹತ್ತಷ್ಟು ಹೋರಾಟ ಮಾಡ್ಕೋಬೋದು, ಮಾಡ್ತೀನಿ. ಜೊತೆಯಲ್ಲಿ ಈಗ ಇತಿಹಾಸ, 1 ವರ್ಷದಲ್ಲಿ 2 ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳನ್ನ ಕರೆಸಿ, ರಾಜ್ಯದ ಎಲ್ಲ ಕ್ಯಾಬಿನೆಟ್ ಸಚಿವರನ್ನ ಕರೆಸಿ, ಅಟ್ ಎ ಟೈಮ್ 2.5 ಲಕ್ಷ ಜನ ಸೇರಿಸಿ 1.5 ಲಕ್ಷ ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಸೌಲಭ್ಯಗಳು ಕೊಡುವಂಥ ಕೆಲಸ ಮಾಡುವಂಥ ಇತಿಹಾಸ ಯಾರು ಸಲ್ಲಬೇಕಿದು? ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಲ್ಲಬೇಕಾಗ್ತದೆ. ಇದು ಕೆಲಸ ಅಲ್ವಾ? ಇದನ್ನು ಕಾಣಿಸ್ತಾ ಇಲ್ವಾ? ಏನಪ್ಪ ಗ್ಯಾರಂಟಿ ಯೋಜನೆ ನಮ್ಮ ಜಿಲ್ಲೆಗೆ ಎಷ್ಟಪ್ಪ ದುಡ್ಡು ಬಂದಿರೋದು ಅಧ್ಯಕ್ಷರೇ? 3,500 ಕೋಟಿ ದುಡ್ಡನ್ನ ಇವತ್ತು ಗ್ಯಾರಂಟಿಲಿ ದುಡ್ಡು ಬಂದೈತಿ. ನಮ್ಮನ್ನ ಯಾರು ಬೈತಾ ಇಲ್ಲ, ಬೈಯೋದೆಲ್ಲ ಇಂಥವ್ರೆ ಟೋಪಿಗಳು. ಎತ್ತಿನೂರ ಕಾಮಗಾರಿಗೆ 450 ಕೋಟಿ ಹೆಚ್ಚುವರಿ ದುಡ್ಡು ತೋರುವಂಥ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿರುವಂಥದ್ದು. ಇವೆಲ್ಲರೂ ಕೂಡ ನಿಮಗೆ ಜಿಯೋ ಕಾಪಿ ಸಮೇತ ನಿಮ್ಗೆ ಕೊಡ್ತೀನಿ. ತುಮಕೂರು ನಗರ ಅಭಿವೃದ್ಧಿಗೆ ಮೊನ್ನೆ ರೀಸೆಂಟಾಗಿ ಇವತ್ತು ತಿಂಗಳಾಯ್ತು ಅಲ್ವೇನ್ರಿ, ಅಲ್ಲಿ 200 ಕೋಟಿ ರೂಪಾಯಿ ಹೆಚ್ಚುವರಿ ಸ್ಪೆಷಲ್ ಫಂಡ್. ಯಾಕಪ್ಪ? ಆ ದುಡ್ಡಲ್ವಾ? ಅಲ್ಲೇನು ಕಾಂಗ್ರೆಸ್ MLA ಅವರ ಅಥವಾ ಯಾವ ಪಾರ್ಟಿ MLA ಅವರಲ್ಲಿ? ಯಾವ ಪಾರ್ಟಿ MLA? BJP MLA ಕೊಟ್ಟಿಲ್ವ 200 ಕೋಟಿ ರೂಪಾಯಿನ? 200 crores ಸ್ಪೆಷಲ್ ಫಂಡ್ ಟು ತುಮಕೂರು ಸಿಟಿ. ಅವ್ರು ಯಾವತ್ತೂ ಪಕ್ಷ ಮಾಡಲಿಲ್ಲ. ಅವ್ರು BJP, ಅವ್ರು ಕಾಂಗ್ರೆಸ್, ಅವ್ರು JDS ಅಂತ ಪರಮೇಶ್ವರ್ ಯಾವತ್ತೂ ಮಾಡಲಿಲ್ಲ. ಎಲ್ಲ ಪಾರ್ಟಿಗೂ ಗೌರವ ಕೊಡುವಂಥ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ನಾಯಕ ಅಂದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಲ್ಲ ಒಂಥರ ಪಾಪ ಸಮಾಧಾನ, ಮೊದಲಿಂದ ಅವ್ರ ಗುಣ ಆಗಿದೆ.
ಮೊದಲಿಂದ ಅವ್ರ ಗುಣ ಏನಂದ್ರೆ ಸಮಾಧಾನವಾಗಿ ಸೈಲೆಂಟ್ ಇರೋಂಥ ಪಾಪ, ಯಾವ ಸವಾಸಕ್ಕೂ ಹೋಗಲ್ಲ, ಅವ್ರ ಕೆಲಸ ಕಾರ್ಯ ಅವ್ರದ್ದೇ ಆದಂಥ ಒಂದಷ್ಟು ಇದಾಕೊಂಡವ್ರೆ ಲಕ್ಷ್ಮಣ ರೇಖೆ ಅಷ್ಟು ಕೆಲಸ ಮಾಡ್ತಾರೆ. ಹಂಗಂದ್ಬಿಟ್ಟು ಏಕಾಏಕಿ ಬರಿಗೆ ಆದರೆ ಏನು ನಿನ್ನ ಒಂದು 50 ಜನ ಇಟ್ಕೊಂಡ್ಬಿಟ್ಟು ನೀನು ಓಡೋಗ್ಬಿಟ್ರೆ 500 ಜನ ನಾವು ಸೇರಿಸ್ಬಲ್ಲೆ ನಮ್ಮ ಹೋಮ್ ಮಿನಿಸ್ಟರ್ ಬಾರ ಅಂತಾರೆ, ಏನು ಮಾಡೋದು? ಸೊ ಜೊತೆಯಲ್ಲಿ ಇದನ್ನು ವಿಶೇಷ ಏನು ಅಂದರೆ ಈಗ ಮೆಟ್ರೋ ವಿಸ್ತರಣೆ ಮಾಡಬೇಕು ಅಂತೇಳಿ DPR ಅಲ್ಲಿ ಈಗ ಬಜೆಟಲ್ಲಿ ಮೊನ್ನೆ ಘೋಷಣೆ ಆಯಿತು, ಗೊತ್ತಿರ್ಬೇಕು ನಿಮಗೆ. ಪಾಪ ಓದಿ ಆ ಬಜೆಟ್ ಪುಸ್ತಕ ಬೇಕಾದ್ರೆ ಕೊಡ್ತೀವಿ ಸುರೇಶ್ ಗೌಡ ಓದ್ಕಾಲ ಕೇಳಿ. ಆತ ನೋಡ್ಬೇಕು ಬಜೆಟ್ನಲ್ಲೇ ಕೂಡ ಈಗ ತುಮಕೂರವರೆಗೂ ಮೆಟ್ರೋ ವಿಸ್ತರಣೆ ಆಗಬೇಕು ಅಂತ DPRಗೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ. DPR ಆಗ್ತಾ ಇದೆ ಈಗಾಗಲೇ, ಆಲ್ರೆಡಿ DPR ಇಸ್ ರೆಡಿ, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಅವ್ರ ಗುರಿ ಇದೆ ರೀ, ಏನಾರ ಮಾಡಿ ಮೆಟ್ರೋ ವಿಸ್ತರಣೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಕೆಲವು ಮಕ್ಕಳುಗಳು ಅಥವಾ ಕೆಲಸಕ್ಕೆ ಹೋಗಿ ಬರುವಂಥವ್ರು ಈಸಿಗೆ ಹೋಗಿ ಬರಬೇಕು ಅನ್ನೋಂಥ ದೊಡ್ಡ ಕನಸೇನಾಯಿತು, ಅದು ಕೂಡ DPR ಆಗ್ತಾ ಇದೆ. ಇವೆಲ್ಲ ಕೆಲಸ ಅಲ್ವಾ? ಕೆಲಸ ಕಾಣ್ತಾ ಇಲ್ವಾ? ಇವೆಲ್ಲ ಸ್ವಲ್ಪ ಎಲ್ಲ ಒಂದ್ ಕಡೆ ಸುರೇಶ್ ಕೂಡ ಇವೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಮತ್ತೆ ಇಲಾಖೆ ಬಂದಾಗ, ಗೃಹ ಇಲಾಖೆ ಬಂದಾಗ ಬಾರ ಸ್ವಾಮಿ ನಿಮ್ಮಲ್ಲೂ ಇದ್ದಕ್ಕಾಡ್ರಿ ಹೋಸರಿ ಗೃಹ ಇಲಾಖೆ ಸಚಿವರು ಈ ಹಿರೇಹಳ್ಳಿಯಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಹೆಣ್ಮಗಳು ರೇಪ್ ಅಂಡ್ ಮರ್ಡರ್ ಆಗೋಯ್ತು. ನಿಮ್ಗೆ ಗೊತ್ತಿರಬೇಕು, ಹಿರೇಹಳ್ಳಿ ನಮ್ಮ ಸಾಬ್ರಪಾಳಿತವ ಅಲ್ಲಿ ರೇಪ್ ಮತ್ತೆ ದನ ಕಾಯಕ್ಕೆ ಹೋಗ್ತದೆ ಹೆಣ್ಮಗಳು ಪಾಪ, ರೇಪ್ ಅಂಡ್ ಮರ್ಡರ್ ಮಾಡ್ಬಿಡ್ತಾರೆ ಯಾವಾಗ ಇಸ್ಬಿಟ್ಟಾಗ ನಂದೇಗಳು ಪಾಪ. ಈ ನಿಮ್ಮ ಹಿರಿಯ ಪತ್ರಕರ್ತರು ಪ್ರಶ್ನೆ ಕೇಳ್ತೀರಿ, ನೀವು ಹೋಗಿದ್ರಾ, ಯಾವತ್ತು ಹೋಗ್ತೀರಾ ಅಂತ. ಅವ್ರಿಗೆ ಆ ಊರು ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಹಿರೇಹಳ್ಳಿ ಯಾರಿಗೆ? ಹಿಂದೆ ಇದ್ದಂತ ಅವರ ಪಕ್ಷದ ಅವರ ಸರ್ಕಾರದ ಹೋಮ್ ಮಿನಿಸ್ಟ್ರಿಗೆ. ಅಷ್ಟು ದಂಡರು ನಮ್ಮವರಲ್ಲಪ್ಪ, ಅಷ್ಟು ದೊಡ್ಡ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಸಾಹೇಬ್ರಲ್ಲ. ಆ ಇಡೀ ಜಿಲ್ಲೆಯಲ್ಲಿ ಎಷ್ಟು ಪಂಚಾಯತಿ ಬರ್ತವೆ, ಎಷ್ಟು ಹೋಬಳಿ ಬರ್ತವೆ, ಯಾವ ತಾಲೂಕಲ್ಲಿ ಎಷ್ಟು ಜನಸಂಖ್ಯೆ ಐತೆ, ಎಷ್ಟು ಸಮಾಜ ಐತೆ ಅಂತ ಹೇಳುವಂಥ ಶಕ್ತಿ ಇರೋಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲಿಲ್ಲ. ಸೊ ಇವೆಲ್ಲನೂ ಕೂಡ ಪುಣ್ಯಾತ್ಮ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಸೊ ಜೊತೆಯಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ, ಸುರೇಶ್ ಕೂಡ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಬರೋದು ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕೈದಾಳಿಗೆ ಬರ್ತದೆ. ಅಲ್ಲಿ ಈಗಾಗಲೇ ವಿಸಿಟ್ ಮಾಡೋರೆ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟಕ್ಕೆ. ಇದು ಕೇವಲ ಕರ್ನಾಟಕ ಅಲ್ಲ, ರಾಷ್ಟ್ರೀಯ ಮಟ್ಟದ ಈ ಒಂದು ದೇವಾಲಯವನ್ನ ಅಲ್ಲಿ ಒಂದು ಟೂರಿಸಂ ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲಾನ್ ಮಾಡಿ ಈಗಾಗಲೇ DPR ಮಾಡಿ ಅಂತ ಒಂದು ಆದೇಶ ಕೂಡ ಕೊಟ್ಟವ್ರೆ ಈಗ ಸನ್ಮಾನ್ಯ ಪರಮೇಶ್ವರ್. ಇನ್ನೇನು ಮಾಡಬೇಕು? ಎಷ್ಟು ಕೇವಲ 2 ವರ್ಷಕ್ಕೆ ಗ್ಯಾರಂಟಿ ಯೋಜನೆನೂ ಕೊಟ್ಟು ಇವೆಲ್ಲ ಯೋಜನೆಗಳನ್ನ ಕೂಡ ಈಗ ತರುವಂಥ ಕೆಲಸ ಮಾಡ್ತಿದ್ರೆ ಇವೆಲ್ಲ ಒಂದು ಕಡೆ ಬೆಳಿಗ್ಗೆ ದಾರಪ್ಪ ಮಾಡ್ತಿಲ್ಲಪ್ಪ. ಇವೆಲ್ಲ ಬೆಳ್ಳಾವಿನಲ್ಲಿ ಮೊನ್ನೆ ಒಂದು ಸ್ಕೂಲ್ ಬಿಲ್ಡಿಂಗ್ ಪೂಜೆ ಮಾಡೋರೆ. ಯಾರಪ್ಪ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? 5 ಕೋಟಿ ರೂಪಾಯಿನ ಪರಮೇಶ್ವರ ಕೊಟ್ಟಿದ್ದು. ಈಗ ನೀವು BJP MLA ಅಂತ ನಾವು ಸುಮ್ಮನಿಲ್ವಲ್ಲ. ನಿನ್ನ ಯೋಗ್ಯತೆಗೆ ಬೆಳಗ್ಗೆ ಆದ್ರೆ ನೋಡ್ರಿ ಇಡೀ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕಲ್ಲಿ ಕೆಲಸ ಆಗ್ತಾ ಇದೆ ಎಕ್ಸೆಪ್ಟ್ ಗ್ರಾಮಾಂತರ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಈ ಸುರೇಶ್ ಗೌಡನ ದರ್ಪ ದುರಾಂಕಾರ, ಅವರ ನಡವಳಿಕೆಗೆ ಇವತ್ತು ದುಡ್ಡು ತರಕಾಗ್ತಾ ಇಲ್ಲ. ಬೆಳಗ್ಗೆ ಯಾರು ಹೋಮ್ ಮಿನಿಸ್ಟರ್ ಬೈತೀರಿ, ಬೆಳಗ್ಗೆ ರಾಜಣ್ಣ ಅವ್ರನ್ನ ಬೈತೀರಾ, ಬೆಳಗ್ಗೆ ಸಿದ್ದರಾಮಯ್ಯನ ಬೈತೀರಾ, ಬೆಳಗ್ಗೆ ಯಾರೇ ಕಾಂಗ್ರೆಸ್ ಸರ್ಕಾರ ಬೈದ್ರೆ ದುಡ್ಡು ಯಾರು ಕೊಡ್ತಾರೆ ನಿಮ್ಮ ಡೆವಲಪ್ಮೆಂಟ್ಗೆ? ಅಪ್ಪ ತಪ್ಪನಾಗ ಹೇಳಪ್ಪ, ನಿಮ್ಗೆ ಅಧಿಕಾರ ಐತಿ, ವಿರೋಧ ಪಕ್ಷ ಶಾಸಕ ಇದ್ದೀರಾ, ನೀವು ಹೇಳಿ, ನಾವು ಕಿತ್ಕೊಳ್ತೀವಿ. ಅದು ಬಿಟ್ಬಿಟ್ಟು ಕೆಲಸ ಮಾಡೋದು ಕೂಡ ನಿಮ್ಮ ಯೋಗ್ಯತೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಆಶ್ವಾಸನೆ ಕೊಟ್ಟಿರೋದಕ್ಕೆ ಏನೂ ಈಡೇರಿಸಿಲ್ಲ ನೀವು. ನಾವೇ ಏನ್ಬೇಕು ನಿಮ್ಮನ್ನೀಗ? ನಾವೇ ಏನ್ಬೇಕು ಸುರೇಶ್ ಗೌಡ? ನಿನ್ನ ಇದು ಸ್ಟಾಪ್ ಮಾಡ್ಕೊ, ಸುಮ್ಮನೆ ಚರ್ಚೆ ಮಾಡೋದು ಹೋಗಪ್ಪ. ಈಗೇನು ಈ ಥರ ಇಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ನಾಟಕ ಮಾಡ್ತಿಲ್ಲ, ಇದು ಬೇಡ ಡ್ರಾಮಾ. ಹೋಗಿ ಫಸ್ಟ್ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ತಾಲೂಕು ಇದಾಗಬೇಕು ಅಂತೇಳಿ ಮನವಿ ಮಾಡಿ ಕೈ ಮುಗಿ ದುಡ್ಡು ಕೊಡ್ತಾರೆ ಕ್ಷೇತ್ರಕ್ಕೆ. ಇವತ್ತು ಪರಮೇಶ್ವರ್ ಸಾಹೇಬ್ರು ಪೂಜೆ ಮಾಡ್ತಾರೆ, ರಾಜಣ್ಣವ್ರು ಪೂಜೆ ಮಾಡ್ತಾರೆ, ವಾಸಣ್ಣ ಪೂಜೆ ಮಾಡ್ತಾರೆ, ಟಿಪ್ಟೂರ್ ಪೂಜೆ ಆಗ್ತಾ ಐತೆ, ಅಲ್ಲಿ ಚಿಕ್ಕನಾಯ್ಕಲ್ಲಿ ಪೂಜೆ ಮಾಡ್ತಾರೆ, ಶಿರಾ ಪೂಜೆ ನಡೀತಾ ಐತೆ, ತುಮಕೂರು ಸಿಟಿ ಪೂಜೆ ನಡೀತಾ ಐತೆ. ಇಡೀ ಕೆಲಸ ಇದ್ದಂಗೆ ಸ್ತಬ್ಧ ಆಗಿರುವಂಥ ಕ್ಷೇತ್ರ ಇದೆ, ಅದು ನಮ್ಮ ಕ್ಷೇತ್ರ. ಇದು ಸುರೇಶ್ ಗೌಡನ ಆಶೀರ್ವಾದದಿಂದ. ಇಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಯಾಕೆ ಮಾಡ್ತೀಯಪ್ಪ? ಗೌರ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಅಲ್ಲಪ್ಪ BJP ಗೌರ್ಮೆಂಟ್ ಇತ್ತು, ನಾವು ದುಡ್ಡು ತತ್ತಾ ಇಲ್ವಾ? ತತ್ತಾ ಇಲ್ವೇ? ಹೋಗ್ರಿ ಮಂತ್ರಿಗಳು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ದುಡ್ಡು ಕೊಡ್ತಾರೆ. ಕ್ಷೇತ್ರ ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ದೀರಪ್ಪ, ನೀನು 100% ಮಾಡಬೇಡ, ಅಟ್ಲೀಸ್ಟ್ ಒಂದು 10% ಅದು ಅವ್ರು ಕೊಟ್ಟಿರೋಂಥ ಆಶ್ವಾಸನೆ ಈಡೇರಿಸುವಂಥ ಕೆಲಸವನ್ನು ಅವ್ರು ಋಣ ತೀರಿಸುವಂಥ ಕೆಲಸ ಮಾಡೋದು. ಮತ್ತು ನಾನು ಕೊನೆಯದಾಗಿ ಸುರೇಶ್ ಗೌಡನಿಗೆ ಎಚ್ಚರಿಕೆ ಕೊಡೋದಿಷ್ಟೇ, ಇದು ಸ್ಟಾಪ್ ಮಾಡೋದು. ಮಾತಾಡ್ತಾರೆ ಪರಮೇಶ್ವರ್ ಅವ್ರನ್ನ ಬೈಯುವಂಥದ್ದು. ಮತ್ತು ಇನ್ನೊಂದು ವಿಶೇಷ ಸರ್, ಯಾಕಂದರೆ ಆ ನಕ್ಸಲ್ ಶರಣಾಗತಿ ಆಗುವಂಥ ವಿಚಾರದಲ್ಲಿ ಇದು ಐತಿಹಾಸಿಕ ಗೊತ್ತಿರಲಿ. ಅದಕ್ಕೆಲ್ಲ ಪ್ರಮುಖ ಪಾತ್ರ ಯಾರ್ದು? ಡಾಕ್ಟರ್ G. ಪರಮೇಶ್ವರ್ ಅವರು.
ನಕ್ಸಲರೆಲ್ಲ ಒಂದು ಕೂಡ ಕೂತ್ಕೊಂಡು ಅವ್ರದ್ದೇ ಸಂಬಂಧಗಳನ್ನ ಬೆಳೆಸಿ ಎಲ್ಲ ಈ ಕಡೆ ಶಾಂತಿಯಿಂದ ಇರಬೇಕು, ಆ ಭಾಗದಲ್ಲಿ ರೈತರಿಗೋ ಅಥವಾ ಮಕ್ಕಳಿಗೋ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಮನಸ್ಸಿಟ್ಕೊಂಡು ಕರೆಸಿ ರಾಜಿ ಮಾಡಿಸಿ ಇವತ್ತೆಲ್ಲ ಒಂದು ಕಡೆ ಎಲ್ರಿಗೂ ನ್ಯಾಯಿಸುವಂಥ ಕೆಲಸ ಮಾಡೋರಲ್ಲ, ನಕ್ಸಲ್ ಶರಣಾಗತಿ ಮಾಡೋಂಥದ್ದು ಅವ್ರ ಡಿಪಾರ್ಟ್ಮೆಂಟ್ ಮಾಡಿರೋಂಥ ಸಾಧನೆ ಅವರು. ಇವತ್ತು ಬನ್ನಿ ಎಲ್ಲಿ ಕೂತವ್ರು ಅವರು. ಅವ್ರ ಡಿಪಾರ್ಟ್ಮೆಂಟ್ ಇಡೀ ಇತಿಹಾಸ ತಗೊಂಡ್ರೆ ಫಸ್ಟ್ ಟೈಮ್ ಒಬ್ಬ ಒಳ್ಳೆ ಹೋಮ್ ಮಿನಿಸ್ಟರ್ ಅಂತ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಮತ್ತು ಕೀರ್ತಿ ತಗೊಳ್ಳೋಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆಯಿತು ಸುರೇಶ್ ಗೌಡ, ನೀನೊಂದು ಪ್ರಶ್ನೆ ಕೇಳ್ತೀನಿ. ಪರಮೇಶ್ವರ್ ಅವ್ರ ಪಾಪ ಎಲ್ಲ ಒಂದು ಕಡೆ ಸಾಧು, ಅವ್ರ ಬಗ್ಗೆ ನೀನು ಮಾತಾಡ್ತೀಯ. ನಿಂಗೆ ತಾಕತ್ತಿದ್ರೆ ರಾಜಣ್ಣನ ಬಗ್ಗೆ ಮಾತಾಡು, ಯಾಕೆ ಮಾತಾಡಲ್ಲ ನೀನು? ಹಾಂ ಸುರೇಶ್ ಗೌಡ, ನಿನಗೆ ಏನು ಟೈಮ್ ಕೇಳಿಸ್ಕೊ, ನೀನು ಇದೇ ಇದನ್ನು ರಾಜಣ್ಣಂಗೆ ಮಾತಾಡು. ಆಗುತ್ತಾ ಮಾತಾಡೋಕೆ ಅವ್ರನ್ನ? ನೀನು ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೀಟರ್ ಆಫ್ ನಿನಗೆ ಎಲ್ಲೆಲ್ಲಿ ಓಟ್ ಕೆಟ್ಟಾಗತ್ತೆ ಅನ್ನೋ ಭಯ ನಿನಗೆ ಐತಿ. ಹಾಂ ಮಾತಾಡಪ್ಪ ನೋಡೋಣ. ನಾವು ಪತ್ರಿಕಾಗೋಷ್ಠಿ ಕರೀತಾ ಇರಲಿಲ್ಲ. ಅವ್ನು ದಿನ ಎಷ್ಟು ಜನ ಪರಮೇಶ್ವರ್ ಸಾಹೇಬನ್ನು ಬೈದ್ರೆ 500 ಓಟ್ ಪ್ಲಸ್ ಆಗ್ತದೆ ದಿನ. ನನಗೆ ಇನ್ನೂ ಬೈಬೇಕು ಅವನು. ಯಾಕೆ ಗೊತ್ತಾ, ದಿನ ಬೈತಾ 500 ಓಟ್ ಜಾಸ್ತಿ ಆಗ್ತೈತೆ ನನಗೆ. ಅವ್ರು ಬೈಯೋಕ್ಕೆ ಅವ್ರ ಅಭಿಮಾನಿಗಳವರಲ್ಲ, ನಮ್ಮ ಎಮ್.ಎಲ್.ಎ ಮಿನಿಸ್ಟರ್ ಬೈತಾರೆ ಅಂತ ಜೊತೆ ಅವ್ರೆ, ನಮಗೆ ಅನುಕೂಲ ಆಗ್ತೈತೆ. ರಾಜಣ್ಣ ಅವ್ರು ಬೈತಾವ್ರಿ, ರಾಜಣ್ಣನ ಅವ್ರ ಅಭಿಮಾನಿಗಳು ಜಾಸ್ತಿ ಆಗ್ತಾವೆ. ನನಗೆ ನನ್ನ ಮನೇಲಿ ಕೂತ್ರು ನನಗೆ ಅನುಕೂಲ ಆಗ್ತೈತಿ. ಲಾಸ್ ಯಾರಿಗೆ? ಅವನಿಗೆ ಅನುಕೂಲ, ಲಾಸ್ ಆಗ್ತಾಯಿತ್ತು. ದಯವಿಟ್ಟು ಯಾವುದೇ ಕಾರಣಕ್ಕೂ ಸುರೇಶ್ ಕೂಡ ಹೋಮ್ ಮಿನಿಸ್ಟರ್ ಬಗ್ಗೆ ಎಲ್ಲ ಒಂದು ಕಡೆ ಇತರ ಸಾಕ್ಷಿ ಸಮೇತ ಆರೋಪ ಮಾಡು. ಅದನ್ನು ಬಿಟ್ಬಿಟ್ಟು ಕೇವಲ ನೀನು ಏನು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಗೀಡು ನಿಂದು ವಿಚಾರಕ್ಕೋಸ್ಕರ ಆ ಗೇಡನ್ನು ಇವತ್ತು ಕಮ್ಮಿ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ನಿನಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ.